ನಮ್ಮ ಆರ್ಗನೈಸಿಂಗ್ ಕಮಿಟಿಯವ್ರನ್ನ ಮೆಚ್ಚಲೇಬೇಕು. ಎಷ್ಟು ತರಾವರಿ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ ನೋಡಿ. ಸಂಗೀತ ಇಷ್ಟಪಡೋರಿಗೆ ನೆಕ್ಸ್ಟ್ ಹಾಡುಗಳು, ಡ್ಯಾನ್ಸ್ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಡ್ಯಾನ್ಸ್ ಪ್ರೋಗ್ರಾಮ್ಗಳು, ನಾಟಕದ ಹುಚ್ಚಿರೋರಿಗೆ ಒಳ್ಳೊಳ್ಳೆ ಕಾಮಿಡಿ ಸ್ಕಿಟ್ಗಳು ಈಗ ಬರ್ತಾ ಇದೆ, ರೆಡಿ ಆಗ್ತಾ ಇದೆ. ಸೊ ಮತ್ತೆ ಎಷ್ಟೇ ಆದರೂ ನಾವು ಕೆಂಪೇಗೌಡರು ಒಕ್ಲಲ್ವೇ, ಅದಕ್ಕೆ ಪ್ಲಾನಿಂಗು ಕೆಂಪೇಗೌಡರು ಥರನೇ. ಅಂದರೆ ಕೆಂಪೇಗೌಡರು ನಾಟಕ ಡ್ಯಾನ್ಸು ಮಾಡಿಸ್ತಿದ್ರಾ? ಅಶ್ವಿನಿ, ನಾನು ಹೇಳ್ತಾ ಇರೋದು ಪ್ಲಾನಿಂಗ್ ಬಗ್ಗೆ. ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟಿದಾಗ ಜನರಿಗೆ ಏನೇನು ಬೇಕಾಗುತ್ತೆ ಅಂತ ಚೆನ್ನಾಗಿ ಯೋಚನೆ ಮಾಡಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ 38 ಪೇಟೆಗಳನ್ನ ಕಟ್ಟಿಸಿದ್ರು. ಚಿಕ್ಕಪೇಟೆ, ದೊಡ್ಡಪೇಟೆ, ಅಕ್ಕಿಪೇಟೆ, ರಾಗಿಪೇಟೆ, ಹೀಗೆ 38 ಪೇಟೆಗಳು. ಓ, ಏನೋ ಒಂದು 4 ಪೇಟೆ ಹೆಸರು ಹೇಳ್ಬಿಟ್ಟು ದೊಡ್ಡದಾಗಿ ನನಗೆ 38 ಪೇಟೆ ಗೊತ್ತು ಅಂತ ಹೇಳ್ತಾವ್ರೆ ಛಾಯಾ. ಸರಿ, ಈಗ ಹೇಳ್ತೀನಿ, ಎಣಿಸ್ಕೊಳ್ಳಿ ಆಯ್ತಾ? ಕುಂಬಾರಪೇಟೆ, ಕುರುಬರಪೇಟೆ, ಕುಚ್ಚಪೇಟೆ, ಕುಂಚಚಿಕರಪೇಟೆ, ಕಾಟನ್ ಪೇಟೆ, ನಗರದ ಪೇಟೆ, ಗಣಿಕರ ಪೇಟೆ, ಅಂಚೆಪೇಟೆ, ಮಡಿವಾಳ ಪೇಟೆ, ಹೂವಾಡಿಗರ ಪೇಟೆ, ಸಾಕು ಸಾಕು ಸಾಕು, ನಿಮಗೆ ಗೊತ್ತು ಅಂತ ನನಗೆ ಗೊತ್ತಾಯ್ತು ಬೆಂಗಳೂರಿನ 38 ಪೇಟೆ ಬಗ್ಗೆ. ಆದರೆ ಈಗ ಹೊಸದಾಗಿ ಲೇಟೆಸ್ಟ್ ಆಗಿ 39ನೇ ಪೇಟೆ ಕಟ್ಸಿದೀವಿ. ಯಾವುದು ಅಂತ ಹೇಳಿ ನೋಡೋಣ. 39ನೇದಾ? ಅದು ಯಾವಾಗಾಯ್ತು? ಈಗ ನೀವು ಮದುವೆ ಮನೆಗೆ ಶಾಪಿಂಗ್ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ತೀರಾ? ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆಗೆ ಹೋಗ್ತೀನಿ. ಹೋಲ್ಸೇಲ್ನಲ್ಲಿ ದವಸ ಧಾನ್ಯ ತಗೊಂಡ್ಬರ್ಬೇಕು ಅಂದ್ರೆ ಅಕ್ಕಿಪೇಟೆ, ರಾಗಿಪೇಟೆ. ಮಡಿಕೆ ಬೇಕಂದ್ರೆ ಕುಂಬಾರಪೇಟೆ. ಹತ್ತಿ ಬೇಕಂದ್ರೆ ಕಾಟನ್ ಪೇಟೆ. ಹೊಟ್ಟೆ ಹುಣ್ಣಾಗಷ್ಟು ನಗ್ಬೇಕು ಅಂದ್ರೆ ನಗಕ್ಕೂ ಒಂದು ಪೇಟೆ ಇದೆಯಾ? ಅದ್ಯಾವುದು? ಅಯ್ಯೋ ಇದೆ ಬಾ ನೋಡಿ, ಇವ್ರಿಗೆ ಗೊತ್ತೇ ಇಲ್ಲ. ನಮ್ಮ ಕನ್ನಡದ ಜನ ಹೊಟ್ಟೆ ಹುಣ್ಣಾಗುವಷ್ಟು ನಗ್ಬೇಕು ಅಂದ್ರೆ ಅವ್ರು ಹುಡುಕೋದೆ SKR ಪೇಟೆ, ಅಂದ್ರೆ ಶಿವರಾಜ್ KR ಪೇಟೆ. ಓ, ನಮ್ಮ ನಗುವಿನ ಪೇಟೆ ಅಂದ್ರೆ ಶಿವರಾಜ್ KR ಪೇಟೆ. ಗೊತ್ತಾಯ್ತು ಗೊತ್ತಾಯ್ತು. ನೋಡಿ ಸ್ನೇಹಿತರೆ, ನಮ್ಮ ನಗುವಿನ ಪೇಟೆ ಅಂದ್ರೆ ಶಿವರಾಜ್ KR ಪೇಟೆರವರನ್ನು ನಿಮಗೋಸ್ಕರ ನಾವು ಇಲ್ಲಿಯೇ ಕರೆಸಿಬಿಟ್ಟಿದ್ದೀವಿ. ಹಾಗೆ ಅದೇ ಕಾಮಿಡಿ ಕಿಲಾಡಿನಲ್ಲಿ ಅಗಾಧ ಜನಮನ್ನಣೆ ಪಡೆದ ನಯನಾರ್ ಅವರು ಕೂಡ ಇವತ್ತು ನಮ್ಮ ಸ್ಟೇಜ್ ಮೇಲೆ ಇದ್ದಾರೆ. ಆಗಲೇ ಸೌಂಡ್ ಮಾಡ್ತಾ ಇದ್ರು, ಹಿಂದೆಯಿಂದ ಕೇಳಿಸ್ಕೊತಿದ್ರಿ ಅನ್ಸುತ್ತೆ. ನಿಮ್ಮೆಲ್ಲರದ್ದು ನಗು ಮುಖ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ವಲ್ಲ, ಅದಕ್ಕೆ ಎಕ್ಸ್ಟ್ರಾ ಪೇರ್ ಆಫ್ ಐಸು ನಮ್ಮ ನಯನಾರ್ ಅವರು. ನಯನಾರ್ ಅವರ ಅಗಾಧ ಪ್ರತಿಭೆಯನ್ನು ನೀವು ಕಾಮಿಡಿ ಕಿಲಾಡಿಗಳಲ್ಲಿ ನೋಡೇ ಇರ್ತೀರಾ, ಮೆಚ್ಕೊಂಡೇ ಇರ್ತೀರಾ. ಶಿವರಾಜ್ KR ಪೇಟೆ ನಮ್ಮ ಕಾಮಿಡಿ ಕಿಲಾಡಿಗಳು ಸೀಸನ್ 1 ವಿನ್ನರ್ ಟ್ರೋಫಿಯನ್ನು ಮುಡಿಗೇರಿಸ್ಕೊಂಡು ಅನೇಕ ಚಲನಚಿತ್ರಗಳಲ್ಲಿ ಕಾಮಿಡಿ ನಟರಾಗಿ ಮಿಂಚ್ತಾ ಇದ್ದಾರೆ. ಅವ್ರು ಎಷ್ಟೊಂದು ಸಿನಿಮಾಗಳಿಗೆ ಅವಾರ್ಡ್ ಕೂಡ ತಗೊಂಡಿದ್ದಾರೆ. ನಯನಾರ್ ಅವರು ತಮ್ಮ ಭಾವನಾತ್ಮಕ ಅಭಿನಯದಿಂದ ಹಾಗೂ ಹಾಸ್ಯಪದ ಶೈಲಿಯಿಂದ ದೊಡ್ಡ ಅಭಿಮಾನಿ ವರ್ಗವನ್ನೇ ಹೊಂದಿದ್ದಾರೆ. ಅವರು ಸೀತಾರಾಮ ಕಲ್ಯಾಣ, ಜೇಮ್ಸ್, ಕ್ರಾಂತಿ ಹಾಗೂ ಮುಂತಾದ ಚಲನಚಿತ್ರಗಳಲ್ಲಿ ಅಭಿನಯಿಸಿ 200ಕ್ಕೂ ಹೆಚ್ಚು ಸ್ಟೇಜ್ ಶೋಗಳನ್ನು ನೀಡಿದ್ದಾರೆ. ಸೊ ಇವರಿಬ್ಬರು ಡಬಲ್ ಧಮಾಕ ಈಗ ಸ್ಟೇಜ್ ಮೇಲೆ ಬರ್ತಾ ಇದೆ. ಟು ಸೆಟ್ ದ ಸ್ಟೇಜ್ ಆನ್ ಫೈರ್, ಪ್ಲೀಸ್ ವೆಲ್ಕಮ್ ಶಿವರಾಜ್ KR ಪೇಟೆ ಅಂಡ್ ನಯನಾ ಆನ್ ಸ್ಟೇಜ್. ನಿಮ್ಮ ಜೋರ ಚಪ್ಪಾಳೆ ಮೂಲಕ ವಿಸಲ್ಸ್ ಪ್ಲೀಸ್. ಶಿವಣ್ಣ ಶಿವಣ್ಣ
ಫೋನು ವೈಬ್ರೇಷನ್ನು ರೆಕಾರ್ಡು ನಾನಿದೆ ಹೇಳಲ್ಲ. ಹಾಂ ಏನೇ ಲೋನು ನನಗೆ ಲೇ ಉತ್ತೋರ್ ನಾವು ಬಿತ್ತೋರ್ ನಾವು ಬೆಳೆ ತೆಗಿಯೋರು ನಾವು ಮೈಸೂರು ಸಂಸ್ಥಾನ ಕಾಪಾಡ್ಕೊಂಡು ಹೋಯ್ತಿರೋರು ನಾವು ಬೆಂಗಳೂರು ಕಟ್ತೋರ್ ನಾವು ಗೌಡ್ರು ಕಣ್ಣ ಒಕ್ಲಿಗ್ರು. ನೀನು ನಮಗೆ ಲೋನ್ ಕೊಟ್ಟಿಯಾ? ಇಡ ಫೋನ ಬಡಿದೆ. ನಾವು ಬೆಳೆಯ ಬೆಳೆಗೆ ಕರೆಕ್ಟಾಗಿ ಬೆಲೆ ಕೊಟ್ಬಿಡಿ. ನಮ್ಮ ಒಕ್ಲಿಗ್ರೆ ನಿಮ್ಮ ಗೌರ್ಮೆಂಟ್ಗೆ ಲೋನ್ ಕೊಡ್ತಾರೆ. ಆಹಾ ಲೋನ ಕೇಳ್ಬೇಕಾದ್ರೆ ಮಾತ್ರವ ಹೆಣ್ಮಕ್ಳ ಕೈಲಿ ಫೋನ್ ಮಾಡಿಸ್ತೀರಿ. ಹಾ ಸರ್ ಲೋನ್ ಬೇಕಿತ್ತ? ರಿಕವರಿ ಮಾಡ್ಬೇಕಾದ್ರೆ ಬಡ್ಡಿ ಏಕ್ಲ ಫೋನ್ ಮಾಡಿ ಬಡ್ಡಿ ಕಟ್ಟ ಬಡ್ಡಿ ಮಗನೆ ಅಂತ ಇಲ್ಲ ಫೋನ. ಇನ್ನೊಂದ್ಸಲ ಫೋನ್ ಮಾಡಿಬಿಟ್ರೆ ಲೋನ್ ಅಲ್ಲ ನಮ್ಗೆ ಮ್ಯಾಟ್ರೇಸ್ ಕೊಡ್ತೀನಿ ಇಡ್ಬೋದು. ಅಲ್ಲ ಕಣ ವಾತರಿಲಿ ಎದ್ಬಿಟ್ಟು ಹೊಸದೆಲ್ಲ ಹೊರಗೆ ಕಟ್ಟಾಕ್ಬಿಟ್ಟು ಕಸ ತೆಗೆದು ತಿಪ್ಪೆಗೆ ಹಾಕಿ ಎಮ್ಮೆಯ ಹೊರಗೆ ಕೊಡ್ಕೊ ಬಂದ್ಬಿಟ್ಟು ಸರ್ರ ಬಿಡಿಸಿ ಹಾಲು ಕರೆದು ಎಮ್ಮೆಯ ಹೊರಗೆ ಕಟ್ಟಾಕ್ಬಿಟ್ಟು ಜೊತೆಗೆ ಹೋಗ್ಬಿಟ್ಟು ಹಾಲ ಡೈರಿಗೆ ಹಾಕ್ಬಿಟ್ಟು ಬಂದು ಈಗ ಮೇಯ್ಸಕ್ಕೆ ಅಂತ ಕರ್ಕೊ ಹೋಯ್ತಾ ಇದ್ದೀನಿ. ಫೋನ್ ಮಾಡಿಬಿಟ್ಟು ನನಗೆ ಲೋನ್ ಕೊಡ್ತೀನಿ ಅಂತನಲ್ಲ, ನ್ಯಾಯವಾ? ನ್ಯಾಯವಾ? Flowers, I sit for hours, telling all the bluebirds, the Bill and Coopers, pretty little baby, I'm so in love with you. ಧನಜಯಣ ಯಾವುದೋ ಸುರ್ರೆಗಿರೋದು ಹಿಡ್ಕೊ ಬಂದಿದ್ದೀರಾ? ಚೆನ್ನಾಗೈತಿ. ಓಯ್ ಓಯ್ Hi. ಆಯ್ಬೇಕಂತೆ ತಾಳಿ. Hey! What are you doing? ನೀನೇ ಆಯ್ ಅಂದಲೇ. Hi! Hi! ಹಿಂಗಾವೆ. Hi! Hello? ಓ ನಮಸ್ಕಾರ ಅಂತ. Yeah. ನಮಸ್ಕಾರ ನಮಸ್ಕಾರ. ಚೆನ್ನಾಗಿ ಏನು ನಿಮ್ಮ ಹೆಸರು? Me? Campy Conan Kunte. ಅಕ್ಕ ಏನಾರು ಅರ್ಥ ಆಯ್ತಾ? ನನಗೂ ಅರ್ಥ. ಹಾಂ ವಾಣ ಹಾಲು ಕೊಡೋಣ ಎಮ್ಮೆ ಅವ ಹೆಸರೇನು ಅಂದ್ರೆ? Campy Conan Kunte. ನಿಧಾನ ಕೇಳು. ಇಲ್ಲ ನೀನು ಗಂಟ್ಲಡ್ದ Campy Conan Kunte. ಕ್ಯಾಫಿ ಪಾಂತಿ ಅದೇ ಎಂಥದ್ದು ಒಂದು ಬಿಡು. ನಾಮಕರಣ ಮಾಡಿದ ಬಡ್ಡಿ ಇದೆ ಅವನು. What? ಅವನೇನ ಬಿಡು. ಸರಿ ಇಲ್ಲಿಗೆ ಯಾಕೆ ಬಂದಿದ್ಯಾ? Me? Here? Meeting. ಎಂತ? Meeting. ನಾವು ಬೆಳಗ್ಗೆ ಹಸೆ ಕಟ್ಟಿ ಹಾಕ್ಬಿಟ್ಟು ನಾವು ಹೋಗ್ಬಿಟ್ಟು ಮೀಟಿಂಗ್ ಹೋಗ್ಬತ್ತೀವಿ. ಇವು ಇಲ್ಲಿಗೆ ಬಂದವಲ್ಲ ಮೀಟಿಂಗ್ ಮಾಡಕ್ಕೆ. ಓಯ್ ಇಲ್ಲಿ ನೋಣ ಮುತ್ಕೊತ ಬೇಡ, ಆ ಕಡೆ ಎಲ್ಲ ಹೋಗಲ್ಲಿ ಹೊಲ ಗದ್ದೆ ಅವಲ್ಲ, ಆ ಕಡೆಗೆ ಹೋಗ್ಬಿಡು. There? ಹಾಂ Okay, my people are supposed to come. Give me 2 minutes, they will come. ಇನ್ನೊಂದ್ಸಲ ಹೇಳು. My people are coming to me. ಏನಣ್ಣ ಇಂಗ್ಲೀಷ್ ಬಗ್ಬಿಡ್ತಾಳೆ. Excuse me, my people are coming. ಪೀಪಲ್ Yes. ನಿನ್ ಜೊತೆ Yes. ಜನ Yes. ಎಲ್ಲ ಒಟ್ಟಿಗೆ ಮೀಟಿಂಗು. Together meeting, yeah. Why? ಜೈ ಇದೇನು ಹೊಲ ಅನ್ಕೊಂಡಿದ್ದೀರ? ಏನು ಅನ್ಕೊಂಡಿದ್ದೀರ? ಇಲ್ಲಿ ಗೊಬ್ಬರ ಹಾಕಕ್ ಬಂದಿದ್ದೀರಾ? Cobra? You have cobra? ಗೊಬ್ಬರ ಅಲ್ಲ ತಾಯಿ, ಗೊಬ್ಬರ. Cobra? What cobra? ಬೈಕ್ ಮನ ಜನ ಎಲ್ಲ ಕರ್ಸ್ತಿದೆಯಲ್ಲ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮೀಟಿಂಗ್ ಮಾಡ್ತೀರಾ ಅಂದೆ. ಹೇಳಿಲ್ವಾ ನಿಮ್ಗೆ? What mana marada? ಏನ್ ಹಿಂಗ್ ಹಿಡ್ಕೊಂಡು ಕುತ್ಕೋತೀರಾ? Yoga? No yoga meeting. ರೋಗ ಅಲ್ಲ ಕಣೆ, ಒಟ್ಟಿಗೆ ಕುತ್ಕೊಂಡ್ರೆ ಬರ್ತದೆ ರೋಗ. Roga? ಹಾ Wow. ಹಾ ಇಲ್ಲಿ ಸ್ವಚ್ಛ ಭಾರತ ಅಂತ ಶುರುವಾಗೈತೆ. Oh, Bharata India. I know. ಎಮ್ಮೆ ಕಟ್ಟಕ್ಕೆ ಒಟ್ಟಿಗೆ ನೀವು ಮೀಟಿಂಗ್ ಹೋಗಕ್ಕೆ ಒಂದು ಇಟ್ಟಿಗೆ ಹಾಕ್ಬಿಟ್ಟು ಕಟ್ಟಿರ್ತಾರೆ ಹಿಂಗೆ. Itke katke. ಓ ಅವ್ವ ನೀನ್ ಮೀಟಿಂಗ್ ಎಲ್ಲರೂ ಒಟ್ಟಿಗೆ ಹೋಯ್ತೀರಾ? You talking about this? Yes. Oh shit. ಅದನ್ನೇ ಹೇಳಿ ನಾನು. Oh. No meeting. ಮೀಟಿಂಗ್ Computer meeting, conference, people coming, business. ಓಹೋ ಕಂಪ್ಯೂಟ್ರು ಮೀಟಿಂಗ್. ಬಾಯಿ ಗಣ್ಣಾಕ ಏನಿನ್ ತಂಗಿನೇನೆ ಅವಳು? What is this? ಯಾವುದು? This one. ಇದು Your friend? ಫ್ರೆಂಡು. Who is this? ಎಮ್ಮೆ. Emma. ಎಮ್ಮೆ ಅಲ್ಲ ಎಮ್ಮೆ. Emma. ಎಮ್ಮೆ ಕಣೆ. Emma Kane.
ಇದು ಎಮ್ಮೆ. ಇದು ಎಮ್ಮೆ. ಮುಂದೆ ಕೊಲ್ಬಿಲ್ ತಗೋ ತರಬೇಕಾಗ್ತದೆ. ಎಮ್ಮೆ ಎಮ್ಮೆ. ಹಿಂದೆಗಡೆ ಮುಟ್ಬೇಡ, ಸಗಣಿ ಬರ್ತದೆ ಒಳಗಡೆ. What's a gunny? What a gunny? ಗಣಿ ಎಲ್ಲ ಕಡೆ ಸಗಣಿ. Wow, it looks so beautiful. What is this? ಅದು ಮಿನಿ ಹಾಲಿನ ಡೈರಿ. Holland dairy? Yes. What is dairy? ಡೈರಿ. ಆಲ್ ಕಮಿಂಗ್, ಯು ಡ್ರಿಂಕ್ ಕಾಫಿ ಟೀ, ಆಲ್ ಮಿಕ್ಸಿಂಗ್, ಅಳ್ಳಾಡಿಸಿ ಕುಡಿ. ದಟ್ ಈಸ್ ಆಲ್ ಇನ್ ಡೈರಿ ಮಿನಿ. ಇವಳು ಯಾಕೆ ಮಾತಾಡಿಸ್ತೆ, ಮೀಟಿಂಗ್ ಮಾಡ್ಕೊಂಡು ಸುಮ್ಮನೆ ಹೋಗೋಳು. So beautiful. 4 taps? 4 ಟ್ಯಾಪ್. Wow. 4 taps. Taps Beautiful ಅಲ್ಲ milk ಕಲ- dairy. Mini milk dairy. I know. Yeah. ಟ್ಯಾಪ್ಸ್ ಅಲ್ಲ ಕನೆಯದು, Huh? ಕೆಚ್ಚಲು ಅಂತಾರೆ. Ketchup? ಕ್ಯಾಂಚಲು. ಇದು ಕ್ಯಾಂಚಲು ಮಂಚಲು, ಇವನು ಗೋವಿಂದ ಜೇಡ್ರಳ್ಳಿ. Ketchup. Yours is so big. ಕೆಚ್ಚಲು. Ketchup. ಕೆಚ್ಚಲು. ಬೆಳಗ್ಗೆ ಎದ್ದು ಎಮ್ಮೆ ಹಿಡ್ಕೊಳ್ಳಿ, ವರಿ ಕರ್ಕೊಬರಿ, ಜೊತೆಲಿ ಕರ್ಕೊಬರಿ, ಸ್ವರ ಬಿಡಿಸಿ. Kara. ಎಮ್ಮೆ ಕರ ಚಿಕ್ಕದು. Baby. Baby Emma. ನಿಂಗೊಂದು ಆಗೈತಲ್ಲ ಮೊನ್ನೆ ಆ ಥರದ್ದು. ಆಯ್ತು, ಕರ್ಕೊಬಂದು ಎಮ್ಮೆ ಹಿಡ್ಕೊಂಡು ಸ್ವರ ಬಿಡಿಸಿಂಗ್ ಅದು ಕರ್ಕೊಂಡು ಹೋಗಿ ಹಿಂಗು ಸರ್ ಕರಿಂಗು ಹಾಲು ತಗೊಂಡು ಡೈರಿಗೆ ಹಾಕಿ. ಡೈರಿ It's very big process. I don't understand. ನೋಡಿ, ಏನಾದ್ರು ಬಿಸ್ನೆಸ್ ಮಾಡ್ತಿದ್ದು ಇಟ್ಕೊಂಡು. Business? This is so black. Oh no. ನೀ ಬೆಳ್ಳು ಹೊಳಿತಿದ್ಯಾ ಕರಿ. Yeah. ಲೈಟ್ ಆಗಿರೋದಕ್ಕೆ ಹೋಗಿ, ಇಲ್ಲಾಂದ್ರೆ ಕಾಣೋದಿಲ್ಲ ನೀವು. Oh, what? ಏನಿಲ್ಲ ಬಿಡು. ಸರಿ, Okay. ಏನೇನು ಮೀಟಿಂಗ್ ಮಾಡ್ತಿದ್ದೀರಿ ಇಲ್ಲಿ? Meeting? Big business. Food business. Then cosmetic. ಕೊಡ್ತೀನಿ. What is that? Oh, dark chocolate pancakes? ತಿನ್ನ. I am actually hungry. My people are so hungry. Let them come. ಎಲ್ಲರಿಗೂ ಪೀಸ್ ಮಾಡ್ಕೊಟ್ಬಿಡ್ತೀನಿ, ತಿನ್ನ ತಗೊಂಡೋಗ್ಬಿಟ್ಟು. Wow. Oh, this is thinking. ಏನಿದು? ಸಗಣಿ. Gani. ಸಗಣಿ. ಏನು ಅಂತಿದ್ಯಾ? ದೊಡ್ಡರು ಹೇಳಿಲ್ವಾ? ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಬೆರಣಿ ಆದೆ, ಸುಟ್ಟರೆ ನಸುಡಿಗೆ ವಿಭೂತಿ ಆದೆ, ನೀನ್ ಯಾರಿಗಾದೆಯೋ ಎಲೆ ಮಾನವ. Yours is very big. ಸಗಣಿ ದೇವ್ರ ಸಮಾನ ಅಂತ ಹೇಳ್ತಾರೆ. Okay, ದೇವ್ರ ಸಮಾನ. ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟು. ಸಗಣಿ ತಟ್ಟಿಂಗ್. Oh, Indian bread, chapati. ಸಗಣಿ ತಟ್ಟಿಂಗ್, ಹಿಂಗ್ ಗೋಡೆ ಮೇಲೆ ಹಿಟ್ಟಿಂಗ್. Football? Basketball. ಬೇಸ್ಕೆಟ್ ಅಲ್ಲ, ಬೇಸಿಗೆ ಬಾಲ್ ಇದು. ಬೇಸಿಗೆಲ್ ಹಾಕ್ಬಿಟ್ಟು ಹಿಂಗೆ ತಟ್ಟಿದ್ರೆ ಒಣಗ್ತದೆ. ಅದನ್ನ ತಗೊಂಡೋಗ್ಬಿಟ್ಟು ಹಾಟ್ ವಾಟರ್ ಸ್ನಾನ. Yeah, shower. ಅದಕ್ಕೆ ಹಿಂಗೆ ಕೆಳಗಡೆ ಇಟ್ಬಿಟ್ಟು ಬೆಂಕಿ ಹಚ್ಚಿರೋ ಸುರಿತದೆ. ಆಮೇಲೆ ಬೂದಿ ಆಯ್ತದೆ, ರಣೆಗೆ ಇಟ್ಸ್ಕೋಬಹುದು ಅಂತ ಹೇಳ್ತಾರೆ. ಡೌನ್. Oh my God. ಅಪ್ಪ, ಇವ್ಳಿಗೆ 7 ವರ್ಷ ಸಾಕಾಗೋಯ್ತು. ಇದೇನಿದು? ಎಮ್ಮೆ. ನಾನೇ ಮರ್ತ್ಕೊಂಡ್ಬಿಟ್ಟಿದೆ. Hey, beautiful. What is this green, small tree? ಗ್ರೀನ್ ಸ್ಮಾಲ್ ಟ್ರೀ. Yeah. ಪೈರು ಕನೆಯದು, ಪೈರು. Peru? ಅಣ್ಣ, ಇವ್ಳಿಗೆ ಏನು ಕಲ್ಗಿಲ್ಲಿದ್ರೆ ಕೊಂಡೆ ತಲೆ ಮೇಲೆ ತಗೊಡ್ತೀನಿ ಇವಳಿಗೆ. Peru. ಪೈರು ಭತ್ತ, ಅಕ್ಕಿ, ರೈಸ್. ಯು ಈಟಿಂಗ್ Rice? This is rice? That's rice. I am badly hungry. Give me 1 plate of rice, please. Excuse me. ಕಡೆ ತಿರುಗಿ ಕುತ್ಬಿಡೋದು ಒಂದ್ಸಲ. Why is he saying me like that? ಒಂದು ನಿಮಿಷ ತಳು. ಇದು ಪೈರು. ರೈಸ್ ಬರ್ತದಲ್ಲ, ರೈಸು. Okay, I'm on diet. Leave that, okay. Vegetables? Any vegetables? ವೆಜಿಟೇಬಲ್ ನಾವು ಬೆಳಿತೀವಿ. ಕುಂಬಳಕಾಯಿ, ಆಗ್ಲಕಾಯಿ, ಹೀರೆಕಾಯಿ, ಅವರೆಕಾಯಿ, ತೊಂಡೆಕಾಯಿ ಎಲ್ಲ ಬೆಳಿತೀವಿ. Arokai? ಅವರೆಕಾಯಿ ಎಲ್ಲ ಕಣೆ, ನಾವೇ ಬೆಳೆಯೋದು. ಅವರೆಕಾಯಿ. What is arokai? ಅವರೆಕಾಯಿ ಗೊತ್ತಿಲ್ವಾ? No. ಅಕ್ಕ, ನಿಮಗೆ ಗೊತ್ತಲ್ವಾ? ಇವಳಿಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅವರೆಕಾಯಿ. Yeah. ಇಟ್ಸ್ ಎ ಸ್ಮಾಲ್ ಗ್ರೀನ್ ಪ್ಯಾಕೆಟ್. Packet? No plastic. It is a green packet. Green packet. Okay, eco-friendly packet. Okay. Open it. In ಒಳಗಡೆ 4 ಬೀಜ. 4 ಬೀಜಸ್? Okay. ಇವಳಿಗೆ ಹೆಂಗೆ ಹೇಳೋದು? ಬುಡ್ಸೋದು ಗುಡ್ಡೆ ಹಾಕೋದು. ಬುಡ್ಸೋದು? ಅವರೆಕಾಯಿ ಸ್ಮಾಲ್ ಗ್ರೀನ್ ಪ್ಯಾಕೆಟ್ ಓಪನಿಂಗ್, 4 ಬೀಜ ಎತ್ಕೊಳ್ಳಿ, ಸೈಡ್ ಗಿಡಿ, ಅದು ಬಿಸಿ ಹಾಕಿ ಮತ್ತೆ ಎತ್ಕೊಳ್ಳಿ, ಬಿಚ್ಚಿಂಗ್ ಇಡಿ. ಇವು ನೋ ಪಿಕ್ಚರ್ ಬೈತ್ಯಾ? ಸಿನಿಮಾ? Yeah, theaters. So there are so ಈಗ many theaters. Yeah. ನೋಡವ, ನೀನು ಸಿನಿಮಾಗೆ ಹೋಯ್ತೀಯ. Okay. ಸಿಕ್ಕಾಪಟ್ಟೆ ಜನ ಕ್ರೌಡು. Okay. ಅಲ್ಲಿ ಟಿಕೆಟ್ ತಗೊಳಕ್ಕೂ ಆಯ್ತಾ ಇಲ್ಲ. Oh no. ನೋಡ್ದ ಫುಲ್ ರಶ್ ಇರ್ತದೆ. Yeah.
ಒಂದ್ 2 ಗಂಟೆ ಮುಂಚೆ ಒಂದಿಷ್ಟು ಅವರೆಕಾಳು Yeah. ಒಂದ್ ಮುದ್ದೆ Okay. ತಿನ್ಕೊಂಡು ಥಿಯೇಟರ್ ತಕ್ಕ ಹೋಗು. Okay. ತರ್ಬುರು ನೀನ್ ಆರ್ಭಟಕ್ಕೆ ಜನ ಇಲ್ಲ ಚಲಾಪಿಲಿ ಆಗ್ಲ ಅಂತ ಕೇಳು. Wait. What is this Derabura? ಅಲ್ಲಿ ಅಕ್ಕ ಜೋರಾಗಿ ನಗಡ್ತೈತಲ್ಲ ಅವ್ರು ಕೇಳು ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿ ಹೇಳ್ತೀನಿ. ಡೇ ತರ್ರಾಬುರ ಅಂದ್ರೆ ಒಂದೊಂದ್ಸಲ ಈ ಅವರೆಕಾಳು ಗ್ಯಾಸ್ಟ್ರಿಕ್ ಮಾತ್ರೆ ತರ ಆಗ್ಬಿಡ್ತವೆ. ಅರ್ಥ ಆಯ್ತಾ? No. Derabura what? ಹೆಂಗೆ ಹೇಳಿ ಈಗ? ಏನಾರ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊತೀರಿ. ಇವಳಿಗೆ ಹೇಳಲಿಲ್ಲ ಬೈಲಿ. ಎಸ್ ಅದೇ ಆಗುತ್ತೆ. ಅವಾಗ ಜನ ಎಲ್ಲ ಚಲಾಪಿಲ್ಲಿ ಆಗ್ತಾರೆ. ನೀನು ಸೀದಾ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೋದು. Oh no, this is so disgusting. Disgusting. What a hot Sunday, babe. Shit. ನೈನಾ ಅಲ್ವಾ? ಹನುಮಂತಪ್ಪ ಬೇರೆ ಕಡೆ ಏನಾರು ಪ್ರಿಂಟ್ ಹಾಕ್ಬಿಟ್ಟ ಇವರಪ್ಪ. ಹಾಯ್ 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 Hi. ಹಾಯ್ Hi. ಇಲ್ಲ ಬನ್ನಿ, ಇಲ್ಲ ಬನ್ನಿ. ಈ ಕನ್ನಡ ಅರ್ಥ ಆಯ್ತಾ? ಕರೆದ ತಕ್ಷಣ ಬಂದೆ ಲೋಪರ. No. ನಯನ ಅಲ್ವನಿ ನೀನು? No, Capricorn ಅನ್ಕೊಳ್ತಾರೆ. ಯಾರು? ನಯನ ಹನುಮಂತಪ್ಪ. ಆಯ ನೀನಮ್ಮ ಕಾಮೊಜ್ಜ ಇಂಗ್ಲೀಷಲ್ಲಿ ಇಷ್ಟೊತ್ಕೊಂಡು ಓಡಾಡ್ಬಿಟ್ಟಳೆ. ಅವಳೆ ತಾನೆ? ಹಳೆಯ. ಇದ್ಯಾವ ಇಂಗ್ಲೀಷ್ ಕೇಳು ನಿನಗೆ? ಅಯ್ಯೋ ಕರ್ನಾಟಕದಲ್ಲಿದ್ರೆ. ಈಗ ಗೊತ್ತಾಯ್ತು. ಬಂದು ಕಣಪ್ಪ, ಈಗ ಬಂದು. ಕರ್ನಾಟಕದಲ್ಲೇ ಇದ್ರೆ ಮುರ್ವಾದ ಕಡಿಮೆ. ಹೊಸಿ 4 ದಿವಸ ತಿರುಕ ಬಂದ್ರೆ ಪೇಮೆಂಟ್ ಜಾಸ್ತಿ ಮಾಡ್ತಾರೆ ಅಂದ್ರು. US ಬಂದೆ. ಆ ಮುರಳಿ ಸರ್ ಅವರಲ್ಲ ಇಲ್ಲೇ ಮಡಿಕಬಿಟ್ರು. ಕೆಲ್ಸಕ್ಕೆ ಮಡಿಕಂದ್ರು ಅದಕ್ಕನ. ಚೆನ್ನಾಗಿ ಚಪ್ಪಳೆ ತಡ್ತೀರಿ ನೀವು. ಆಗ್ಲೇ ಕೇಳೋಣ ಅನ್ಕಂದೆ. ಅಮ್ಮನ 4 ದಿನ ಯಾಕೆ ಮುಂಚೆ ಕರ್ಸಿದ್ರಿ ಅಂತವ. ಅಂತವಲ್ಲ ನಮ್ಮ ಅಪ್ಪನ ಸಮಾನ. ನಮ್ಮ ಅಪ್ಪನ ಸಮಾನ ಅಂದೆ. ಇಲ್ಲೂ ಮರ್ಯಾದೆ ಹೋಯ್ತು. ಹಂಗಂದಿದ್ದೇ ಮೇಂಟೈನ್ ಮಾಡ್ಕೊಂಡು ಹೋಗಿರಿ ಚೆನ್ನಾಗಿರೋದು. ಸರಿ, ಏನು ಅಭಿಮಾನಿಗಳು ಮುರಳಿಯನಿಗೆ ಇವಿ ಕಿರ್ಚಾಡ್ತಾರಲ್ಲ ಯಪ್ಪ. ಸರಿ, ಏನು ಮಾಡ್ತಿದ್ದೆ ಅಮೇರಿಕಾದಲ್ಲಿ? ಆರ್ಕೆಶ ಮಡಿಕಂದಿನಿ. ಆರ್ಕೆಶ? ಇಲ್ಲೂ ಆರ್ಕೆಶನೇ ಮಾಡ್ತಾರೆ. ಅಲ್ಲೊಂದು 7 ಕೇಶನಾರ ಮಡಿಕ ಬರ್ತಾ ನೀನು. ಆಯ್ತು, ಯಾರ್ಯಾರು ಬರ್ತಾರೆ? ನೀನೇ ಆಡ್ತೀಯೋ? ನನಗೆ ಆಡಕ್ಕೆಲ್ ಬರ್ತದೆ. ನಂಗೆ ಆಡಕ್ ಬಂದು ರೀಪಟ್ಟಿ ಜನ ಸೇರ್ಸೋನೆ ನಾನು. ಕಲ್ ತಗೊಂಡೆ ಹೊಡೆದಿರೋರು ಮತ್ತೆ. ಹಂಗೆಲ್ಲ ಮಾತಾಡ ನೀನು. ಯಾರ್ಯಾರು ಬರ್ತಾರೆ ಹೇಳಿ? ಇಷ್ಟೊತ್ತು ಗಂಟೆ ಇಂಗ್ಲೀಷ್ ಎಲ್ಲ ಟಸ್ ಪಸ್ ಅಂತಿದೆ. ಸಗಣಿ ಗೊತ್ತಿಲ್ಲ ನಿನಗೆ? ಈಗ ತೆಗೆದು ಮತ್ತೆ ಬಡ್ದು ಬಿಡ್ತೀನಿ. ವಾಶ್ ಮಾಡಿದ್ದದು ಬೇಡ. ಹೇಳು, ಯಾರ್ಯಾರು ಬರ್ತಾರೆ? ಅದೇ ನಮ್ಮ ಮಾವನ ಮಗ ಹೇಮಂತ್ ಸರ್ರು, ನಮ್ಮ ಅತ್ತೆ ಮಗಳು MD ಪಲ್ಲವಿ ಮೇಡಮು, ನಮ್ಮ ಅಣ್ಣ ಶ್ರೀಹರ್ಷ, ನನ್ನ ತಂಗಿ ಐಶ್ವರ್ಯ ರಂಗರಾಜನ್ನು, ಆಮೇಲೆ ನಮ್ಮ ದೊಡ್ಡಪ್ಪ ಹರಿಕೃಷ್ಣ ಸರ್. ಇವ್ರಿಷ್ಟು ಜನ ಬಂದ್ರೆ ಯಾಕಂದ್ ನರು ಕೊಡಕ ನಿನಗೆ? ನನ್ನ ಮತ್ತೆ ಪೇಮೆಂಟ್ ಕೊಡಳೆ ನಾನು. ಸರಿ, ನಿನ್ನ ಯಾಸನೆಲ್ಲವೇ ಧನಂಜಯನವೇ ಮುರಳೀಸರು ನನ್ಗೆ ಆಲೇ ಹೇಳವ್ರೆ. ನಿಂಗೆ ಗೊತ್ತಾ? ಇದಕ್ಕೆ ಓನರೇ ಅವರು ಆರ್ಕೆಸ್ಟ್ರಕ್ಕೆ. ಪಾಪ ಅದಕ್ಕೆ ಅವ್ರು ಯಾಕಂದ್ರೆ ಸ್ವರ್ಗ ಹೋಗವ್ರೆ ಅಂತ ಇವಾಗ ಗೊತ್ತಾಯ್ತು. ಸ್ವರ್ಗ ಹೋಗೋದಿರ್ಲಿ, ಅವ್ರ ತಲೆ ಖಾಲಿ ಯಾಕಾಗದೇಳು. ನೀನಿನ್ನೇನು ಮಾತಾಡಿ ಸುಮ್ಮನೆ ಇರ್ಸಿದ್ರೆ ಓಕೆ. ಪೇಮೆಂಟು ಸಾಂತ್ಯ ಎಲ್ಲ ಕೈಗೆ ಬಂದಿರ್ತವೆ. ಏನಿಲ್ಲ, ನಾನು ಹಿಂಗೆಲ್ಲ ಅನ್ನಲ್ಲ. ಪೇಮೆಂಟ್ ತಂದಿರ್ತೀನಿ ಅಷ್ಟೇ. ಪಾಪ ಅದಕ್ಕೆ ಗೊತ್ತಾಯ್ತು ಅವ್ರು ನೋಡಿದಾಗ್ಲಿ ಹಿಂಗೆ ಅನುಭವಿಸಿರ್ತಾರೆ ಅಂತ. ಸರಿ ನೈನಾ, ನಾನು ಅವ್ರ ಮನೆ ಉದ್ಧಾರ ಮಾಡ್ತಾವನಿ. ಏನ ಅವ್ರ ಮನೆ ಉದ್ಧಾರ? ಇವಾಗ ಇವ್ರಿಗೂ ಗೊತ್ತಾಯ್ತದೆ ಪೇಮೆಂಟ್ ಎಷ್ಟು ಕೊಡಿಸ್ತೀಯ ಅಂತ. ನೀನು ಇಷ್ಟು ಬೆಳ್ಳು ಕಾಣ್ತಾ ಇರೋದೇ ಅವ್ರ ತಲೆ ಕೂದ್ಲಿಲ್ಲ ಅಂತ. ಲೈಟು ಅಲ್ಲಿಗೆ ಹೋಗಿ ರಿಫ್ಲೆಕ್ಟ್ ಆಗಿ ಇಲ್ಲಿ ಹೊಡಿತೈತಾ? ಅದಕ್ಕೆ ನೀನು ಕಾಚಾ ಬತ್ತು ಚಡ್ಡಿ ಬನಿಲಲ್ಲಿದ್ರು ಇಷ್ಟು ಚೆನ್ನಾಗಿ ಬೆಳ್ಳು ಕಾಣ್ತಾ ಇದ್ದಿ. ಚಡ್ಡಿ ಬನ್ನಿನಲ್ಲಿ ಇದ್ದಿದ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ನೀನೇನು ಇಂದ ಹೋಗಿ ದೇವ್ರ ಕಡೆ ಪೂರ್ತಿ ಬಟ್ಟೆ ಹಾಕಿದ್ರೆ ಅಂತ ಹೇಳಕ್ ಬಂದೆ. ಹಂಗಂದ? ಸರಿ, ಈಗ ಇದೆಲ್ಲ ಬಿಟ್ಬಿಡು. ಎಲ್ಲ ಬಿಟ್ಬಿಟ್ಟು ಬಟ್ಟೆಗೇನು ಸಗಣಿ ತಿನ್ನಲ್ಲ ನಾವು. ಅಲ್ಲ, ಅಟ್ಲೀಸ್ಟ್ ಮುರಳಿ ಸರ್ನಾರ ಬಿಟ್ಬಿಡಿ. ಅವ್ರನ್ನ ಬಿಡಕ್ಕಾಗಲ್ಲ, ಅವ್ರಿಲ್ಲ. ಅವ್ರೆ ಅಕ್ಕ ಬಂದಿಲ್ವ ಜೊತೆಲಿ? ಮುರಳಿ ಸರ್ ಅಕ್ಕನೂ ಬಂದವ್ರೆ ನಮ್ಮ ಹೊತ್ತಿಗೆ. ನೀನು ಮನೆಗೆ ಬೆಂಕಿ ಹಚ್ತೀಯ ಸಲ್ವಲ್ದವನು. ಬೆಂಕಿ ಏನು ಹಚ್ಚದಲ್ಲ, ಅಕ್ಕ ಈಲ್ಡಿಷ್ಟು ಉದ್ದಾಕ ಬಂದೈತಂತೆ. ಹಿಂಗೆ ಮುರಿಸ್ಬಿಟ್ಟು ಲೆವೆಲ್ ಮಾಡ್ಬಿಟ್ಟು ಎತ್ಬಿಟ್ಟು ಹೋಗ್ಬಿಡ್ತಾರೆ. ಆ ಚಪ್ಪಲಿ ಕೊಡಿಸ್ತಾವಳ ನಾನೇ. ಅದು ಸೇಮ್ ಪೇಮೆಂಟು. ಅಲ್ಲಿ ನಗ್ತಾವಳಲ್ಲ ಅವಳೆ ನಮ್ಮ ಅದಕ್ಕೆ. ಅಣ್ಣ ನೀನುವೇ ಬಣ್ಣ ಏ ಸೂರ್ಯಣ್ಣ
ಆಗ್ತಾರೆ ಇನ್ನೊಂದು ಸ್ವಲ್ಪ ತೊಂದರೆ ಆಗ್ತಾರೆ ಬೈ ಆಯ್ತು ಈಗ ಹಳೇದೆಲ್ಲ ನೆನಪಾಯ್ತೈತೆ ಹಳೇದೆಲ್ಲ ನೆನ್ಪಾಯ್ತೈತೆ. ನಿನ್ ಜೊತೆ ಇನ್ನೇ ನೆನಪಾಯ್ತದೆ ಹೌದು. ಸ್ಕಿಟ್ ಮಾಡಿದ್ ನೆನಪಾಯ್ತದೆ ಹೌದೌದು. ಹಾ ಅದ್ಯಾವುದೋ ಹಳೇದು ಏನೇನೋ ಡೌ ಎಲ್ಲ ಕಟ್ಸ್ಕೊಬಿಟ್ಟು ಏನೇನೋ ಕನ್ನಡದಲ್ಲಿ ಬಿಡ್ತಿದ್ದಲ್ಲ ಏ, ಉಡುವಸಿ ನಮ್ಮ ಜನಕ್ಕೆ ಅದು ಕರ್ನಾಟಕದಲ್ಲಿ ಇದ್ದಾಗ ಮಾಡುವೆ, ಇಲ್ಲೆಲ್ಲ ಮರ್ತೋಗ್ಬಿಟ್ರೆ ಕನ್ನಡ. ಈ ಆಸೆ ಎಲ್ಲ ಬೇಡ. ಅಮೇರಿಕಕ್ಕೆ ಹೋಗಿ ಬಂದ್ರು 40 ವರ್ಷ ದಿವಸ ಇರೋರೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತವ್ರೆ. ನೀನು ಇಲ್ಲಿ ಬಂದ್ಬಿಟ್ಟು ಎಮ್ಮೆ ಅಂದ್ರೆ ಗೊತ್ತಿಲ್ಲ, ಸಗಣಿ ಅಂದ್ರೆ ಗೊತ್ತಿಲ್ಲ ಅಂತಿದ್ದಲ್ಲ. ಹಲೋ, ಮುರಳಿ ಸರ್ ಮನೇಲಿ ನಾಲ್ಕು ಹೊಸ ಸಾಕವ್ರೆ, ದಿನ ನಾನೇ ಕೊಟ್ಟಿಗೆ ಕ್ಲೀನ್ ಮಾಡೋದು. ಸಗಣಿ ಗೊತ್ತಿಲ್ಲ ಅಂದ್ರೆ ನೀನು ಮತ್ತೆ ಡೌ ಮಾಡಿದೆ ಅಷ್ಟೇ. ಆಯ್ತು. ಆ ಕನ್ನಡದಲ್ಲಿ ಏನೋ ಹೇಳ್ತಿದ್ದಲ್ಲ, ಹೇಳು ಕೇಳಲ್ಲ. ಮದುವೆ ಆಗಿದ್ದತ್ತೆ ಯಾರಿಗೆ? ನಿಂಗೆ 2 ಮಕ್ಳ. ಮೊದಲನೇ ಹೆಂಡತಿಗೆ 2 ಮಕ್ಳವೆ. ನೀನು ಸುಮಾರಾಗೆ ಇದೆಯಾ? ಇನ್ನೊಂದು ಯಾವ್ದಾದ್ರು ಗ್ರೀನ್ ಕಾರ್ಡ್ ಸಿಗ್ತದೆ ಹುಡುಕ್ತಾ ಇದ್ದೀನಿ. ನಿನ್ನ ಹೆಂಡ್ರು ಜೋಡ್ತಕ್ಕ ನಿಂತಿರಲ್ಲ ಮನೆ ಬಾಗ್ಲಲ್ಲಿ. ಇಲ್ಲಿ ಗಂಟೆ ಬರೋದಿಲ್ಲ ಬಿಡು, ಅಲ್ಲಿಂದ ತೂರಿದ್ರು ಇಲ್ಲಿಗೆ ಬಂದು ಬೀಳಲ್ಲ ಚಪ್ಪಲಿ. ಯಾಕೆ? ಅದು ಹಂಗೆ. ನೀನ್ ಬಂದ್ ಬೀಳಕ್ಕೆ 21 ಗಂಟೆ ಆಯ್ತು. ಅಯ್ಯೋ ಆಗಲ್ಲ ಕಣವ, ಬೇಡ. ಯಾಕೆ? ಅದು ನೆನಪಿಸ್ಬೇಡ. ಅದನ್ನ ಇನ್ನೂ ಸ್ಕಿಟ್ಟಿಗಿರೋ ಮ್ಯಾಂಡ್ರಿಲ್ಲಾಗ ಮಾತಾಡ್ತೀಯಾ? ಅದೇನು ಬೋಗಳು ಕನ್ನಡದಲ್ಲಿ ಹೇಳ್ತಿದ್ದೆ? ಏನಿಲ್ಲ ಕಣಪ್ಪ, ಈಗ ನಾನು ಮುರಳಿ ಸರ್ ಲವ್ ಮಾಡ್ತಾ ಇದೀವಲ್ವಾ, ಅದನ್ನ ಎಂತದು ಹೇಳಿ ಆಯ್ತು. ಹಾಳು ಮಾಡ್ಬಿಟ್ಟೆ, ಮೂಡೋಟಾಯ್ತು. ಹೋಗ್ ಮರ ನೀನು ಒಳ್ಳೆ. ಸರಿ ಹೋಗಿ ಕೇಳಿಕೆ ನಾನೇನಾರು ಮಾಡ್ತೀನಿ. ಬೇಡ ನಾನು ಮಾಡ್ತೀನಿ. ಪೇಮೆಂಟ್ ಬೇಕಲ್ವಾ? ಮಾಡು. ಬೇಕು ಪೇಮೆಂಟ್ ಬೇಡದ್ರು ಮುರಳಿ ಸರ್ ಮನೇಲಿ ಪೆಸ್ಟ್ ಮಾಡ್ತಾರೆ. ಏನಾದ್ರು ಪೆಸ್ಟ್ ಅಲ್ಲ, ಫೆಸ್ಟ್ ಮಾಡ್ತಾರೆ. ಅವನ್ನ ಕರೀತಾರ, ಹೋಗ್ಬೇಕು. ಆಯ್ತು ಹೇಳಿ. ಏನಿಲ್ಲ, ನಂದು ಮುರಳಿ ಸರ್ ಲವ್ ಸ್ಟೋರಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇದ್ರೆ ಹೆಂಗಿರ್ತದೆ ಅಂತ ಹೇಳ್ತೀನಿ. ಕೇಳಿಸ್ಕೊಳ್ಳಿ ಸರ್, ಎಲ್ಲ ಭಾಷೆನೂ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಈಗ ಹೊರಟಾಬೇಡಿ. ಏನು ಚಂದದ ನೋಡು, ಅವನವನ ಮಿರಿ ಮಿಂಚ್ತಾನ. ನೋಡಿದ್ರ ಧಾರವಾಡಕ್ಕೆ ಹೋಗಿ ಪೇಡ ನೋಡ್ದಂಗೆ ಆಗತ್ತೆ, ಬೆಳಗಾವಿ ಕುಂದ ನೋಡ್ದಂಗೆ ಆಗತ್ತೆ. ಕಡ್ದು ಬಿಡ್ಲೆ ಅಂತ ಅನಿಸುತ್ತ. ಏನು ಮಾಡ್ತಿ, ಮದುವೆ ಆಗ್ಯದ, ಮನ್ಯಾಗ ಹೆಣ್ರದಳ. ಮತ್ತು ನಾನು ಎಲ್ಲರ ಬರೀ ಚಪ್ಪಲ್ ತೊಗೊಂಡು ರಮ್ಮ ನಂಗೆ ಹೊಡಿತಾಳಂತ ಹೇಳಿ ಸುಮ್ಮನೆ ಕುಂತೀನಪ್ಪ. ಸುಮ್ಮನೆ ಕುತ್ಕೊಳ್ಳೇಬೇಕ ನೀನಲ್ಲ ಮಾಡಿರ ಉತ್ತಾರಕ್ಕೆ ಅವ್ರಿಗೆ ಸುಮ್ಮನೆ ಕುತ್ಕೊಳ್ಳೇಬೇಕು. ಅವ್ರ ಮನೆಗೆ ಉಳಿತಾಯ ಮಾಡ್ತಾವ್ನಿ ನಾನು. ಎಣ್ಣೆ ಹಾಕಂಗಿಲ್ಲ, ಶಾಂಪು ಹಾಕಂಗಿಲ್ಲ, ಬಾಚನ್ಕಿ ತಕ್ಕಳ. ಯಾವ ಎಣ್ಣೆ ಬಗ್ಗೆ ಮಾತಾಡದೆ ಫಸ್ಟ್ ಹೇಳು. ತಲೆ ಹಾಕ. ಅದೇಳು ಹೇಳು. ಯಾವ್ದು ಬೇಕು ನೆಕ್ಸ್ಟ್? ಯಾವ್ದು ಬೇಕು ನೆಕ್ಸ್ಟ್? ಈಗ ಯಾವ್ದು ಹುಬ್ಳಿ ಮಾತಾಡ್ದಲ್ಲ, ಹಾಸನ್ ಮಾತಾಡು. ಹಾಸನ ನೀನೇ ಮಾತಾಡ್ತಿಲ್ಲ ಮರ್ಯ, ನಾನೇನು ಮಾತಾಡ್ಲಿ ಅದನ್ನ. ಆದ್ರೂ ಮಂಗ್ಳೂರು ಲಾಸ್ಟ್ ಇಟ್ಕೊಂಡೋಳೆ ಪಂಚಿಗೆ ತಡಕ. ಮಂಗಳೂರು. ಮಂಗ್ಳೂರು ನಮ್ಮ ಮನೇಲಿ ಅವ್ರು ಉಂಟಲ್ಲ ಮುರಳಿ ಸರ್, ಅಯ್ಯೋ ತುಂಬಾ ಚಂದ ಇದಾರೆ ಮರ. ಅವ್ರ ನೋಡಿದ್ರೆ ನಂಗೊಂಥರ ಆಗ್ತದೆ. ಅವ್ರ ಹೆಂಡತಿಗೂ ಒಂಥರ ಅನ್ನಿಸ್ತದೆ, ಮುಚ್ಚು ತಗೊಂಡು ಅವ್ರ ಹೆಂಡತಿ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕಿಲ್ಲ. ಆಯ್ತಾ, ನೀವು ಜಾಸ್ತಿ ಮಾತಾಡ್ಬೇಡ ನೀವು, ನನಗೆ ಕೋಪ ಬರ್ತದೆ. ನಂದು ಮುರಳಿ ಸರ್ದು ಬಾಂಡಿಂಗ್ ಬೇರೆ. ಅವ್ರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಾರೆ, ಗೊತ್ತುಂಟಾ? ನಮ್ಗೆ ಅವರೇ ಹೇಳಿದ್ದು ಏರ್ಪೋರ್ಟಲ್ಲೆಲ್ಲ ಹೇಗೆ ಮಾತಾಡಬೇಕು, ಹೇಗೆ ಬರಬೇಕು, ಈ ಡ್ರೆಸ್ಸನ್ನು ಅವರೇ ಕೊಡಿಸಿದ್ದೆ ನನಗೆ. ಅದಕ್ಕೆ ಅನ್ನೋದು ನೀವೆಲ್ಲ ಕಲರ್ ಕಲರ್ ಸೀರೆ ಉಟ್ಕೊಂಡು ಬರ್ತೀರಿ, ನಾನೊಂದು 250 ರೂಪಾಯಿ ಡ್ರೆಸ್ ಕೊಟ್ಕೊಂಡು ಬಂದ್ರೆ ನೀವೆಂತ ಹೋ ಅನ್ನೋದು ಅಂತ. 250 ರೂಪಾಯಿಗೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ಯಾ? ಬಾಯ್ತಿಗೆ. ಹೆಲೋ, $250. ಡಾಲರ್ಸ್? ನಂದೊಂದು ಡಾಲರ್ಸ್ ಅಲ್ಲಿ ಹೆಣ ಮುಚ್ಚಬಹುದು. ರೇಟ್ ಕಮ್ಮಿ ಇತ್ತಲ್ಲ ಅವಾಗ ತಗೊಟ್ಟಿರೋದು. ಡಾಲರ್ ರೇಟ್ ಕಮ್ಮಿ ಇತ್ತಲ್ಲ ಅವಾಗ. ಜಾಸ್ತಿ ಮಾತಾಡ್ಲಿಕ್ಕಿಲ್ಲ. ಅಲ್ಲ, ನನಗೆ ಇವಾಗ ಡೌಟ್ ಬರ್ತಿರೋದೇನು ಗೊತ್ತಾ, ಮುರಳಿ ಸರ್ ಅಂತಿದ್ಯಲ್ಲ, ಈ ಪ್ಲೈನಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೂ ನಮಗೆಲ್ಲ ಸಪ್ರೇಟ್ ಸೀಟು, ಇವಳು ಒಬ್ಳಿಗೆ ಸಪ್ರೇಟ್ ಸೀಟು. ಅವಾಗಲೇ ಅನ್ಕೊಂಡು ಏನೋ ಫೋನಲ್ಲೇ ನಡೀತಾ ಇರಬೇಕು ಅಂತ. ಟೆಲಿಪತಿ ಎಂತ ಮನೆ ಆಳ್ರ ನೀವೆಲ್ಲ. ಚೆನ್ನಾಗಿತ್ತು. ನನಗ್ ಚೆನ್ನಾಗಿತ್ತಪ್ಪ, ಸಖತ್ತಾಗಿತ್ತು. ಈಗ ಕೇಳ್ತಾವ್ರೆ ಯಾಕ ತಮಿಳು ಅಂತ. ತಮಿಳಲ್ಲ, ತಮಿಳ್ ತರ ಕನ್ನಡ ಮಾತಾಡ ಅಷ್ಟೇ. ತಮಿಳ್ ಮಾತಾಡೋದು ಬೇಡ. ಅಯ್ಯೋ ನೀನ ಯಾವಣ ನೀನ? ಅಲ್ಲಿ ಮುರಳಿ ನಂಗೇನು ಹೇಳ್ತಿದ್ಯಾ? ಅವನಿಗೆ ಹೇಳದ ಅವ್ರು ಎಲ್ಲವರ ಕಾಣ ಆ ಡಬ್ಬೆ. ವಾಪರ್ ನನ್ನ ಮಗನೇ, ಡೋಂಟ್ ಟಚ್ ಮೀ. ಕ್ಯಾಪಲಕ್ಕೂ ಹೊಡೆದು ಬಿಡ್ತೀನಿ. ನನ್ನ ಮಗ ಏನೋ ಹೋಗ್ಲಿ ಪಾಪ, ನಾನು ಟಿಕೆಟ್ ಹಾಕಿಬಿಟ್ಟು ಕರ್ಕೊಂಡು ಬಂದ್ರೆ ನನಗೆ ಮಾತಾಡ್ತಾರೆ ನೋಡಿ ಸರ್. ಏನ ನಂದು ಮುರಳಿ ಸರ್ ಯಾರು ಕರ್ಕೊಂಡ್ಬಂದಿದ್ದೆ? ಮಗನೇ ಯಾರು ಕರ್ಕೊಂಡ್ಬಂದಿದ್ದು? ನಾನು ಕರ್ಕೊಂಡು ಬಂದ ಮುರಳಿ ಸರ್. ಅದನ್ನ ಹೇಳ್ತಾ ಇದ್ದೀನಿ. ಚಟ್ಟಿ ಹಾಕೊಂಡು ಬಂದು ஒரு ಬನಿನ್ ಹಾಕೊಂಡು ಬಂದುಬಿಟ್ಟು ನಿನಗೆ US ಏನದ US ಸಾನ್ ಫ್ರಾನ್ಸಿಸ್ಕೋ ಅವರಿಗೆ ನಿನಗೆ ಬಿಟ್ಟಿರೋದೇ ಹೆಚ್ಚು. ನಾನು ಎಷ್ಟೇ ಮಾತಾಡ್ತೀಯ ಮುರಳಿ ಸರ? ಇವನಿಗೆ ಪೇಮೆಂಟ್ ಕೊಡಬೇಡಿ, ಯಾರು ಕೊಡಬೇಡಿ, ಎಲ್ಲ ಕಟ್ ಮಾಡಿ ಕಳಿಸ್ಬಿಡಿ. ಪೇಮೆಂಟ್ ಅಷ್ಟೇ, ಪೇಮೆಂಟ್. ಆಯ್ತು, ಮುಗೀತಾ? ನಾರ್ಮಲ್ ಬಾ.
ಚೆನ್ನಾಗಿತ್ತು. ಅಲ್ಲ ಎಲ್ಲ ಬರೀ ನನ್ನ ಬೆಳಕ್ ಕಳಕ್ ಹೇಳ್ದೆ, ನಿಂದೇನು ಇಲ್ವಾ? ನಾನೇನು ಹೇಳ್ಬೇಕೀಗ? ಆ ಏನ್ ಹೇಳ್ಬೇಕೀಗ? ಹಾ. ಅದೇ ಒಂಥರ ಈ ಸ್ಕೂಲ್ ಅವ್ರು ಮಾತಾಡ್ದಾಗ ಮಾತಾಡ್ತಿದ್ದಲ್ಲ, ಅದು ಪರ್ಸ್ಪುಟ ಕೇಳ್ತೆ ಹಂಗೆ ಹೇಳು. ಬರೀ ಮೈಲಿದ್ರೆ ನಂಗೆ ಹಂಗೆ ಒಂಥರ ನಸೆ ಇರ್ತದೆ. ನಾವು ಮಾತಾಡೋದು ದೊಡ್ಡವ್ರಿಗೆ ಅರ್ಥ ಐತೆ. ಇಲ್ಲೇ ಓದ್ತಿರೋ ಮಕ್ಕಳು ಅದು ಹೆಂಗೆ ಕಲ್ತವೋ ಏನು ಕಥೆನೋ ಗೊತ್ತಿಲ್ಲ. ಬಟ್ ಒಂದು ಮಗ ನೋಡಿದೆ, ಅದು ಕನ್ನಡ ಟ್ಯೂಷನ್ ಮಾಡ್ತೈತೆ. ಸರ್ ಮಾಡ್ತಾ ಐತೆ. ಚಿಕ್ಕ ವಯಸ್ಸಲ್ಲಿ ಅದು ಚೆನ್ನಾಗೈತೆ. ಈಗ ಮಕ್ಕಳು ಹಾಡು ಹೇಳಿದ ಹೆಂಗೆ ಅಂತ ಕೇಳ್ತೇನೆ ಬಾ. ಹೆಂಗೆ? ಓ ಚಿಟ್ಟೆ ಬಣ್ಣದ ಚಿಟ್ಟೆ, ಬಾ ಚಿಟ್ಟೆ ಬಣ್ಣದ ಚಿಟ್ಟೆ, ನಿನ್ನಂತೆ ಹೂವ ಬಣ್ಣ, ನೋಡೋಕೆ ಇದು ಎಂತ ಚೆನ್ನ, ಡೋರಿ ಡೋರಿ ಟುಮಕ್ಕ ಡೋರಿ, ನೀನು ಹಾಡೆ ಬಾ. ಬರಲ್ಲ ಬಿಡು. ಚೆನ್ನಾಗಿತ್ತು ಅದು. ನಾನು ನೋಡ್ದಾಗೆಲ್ಲ ಒಂದು ಹೇಳುವಲ್ಲ, ಯಾರು? ಅದೇ ಒಂದು ನೈನ ಮೇಲೆ ಕವನ ಹೇಳಿದ್ದು ಇಲ್ಲೂ ಹೇಳ್ಬೇಕಂತ ಆಸೆ ಅವಳಿಗೆ. ನಯನ ಗಡಕನ ಮರ್ಯಾದೆ ಹೋಯ್ತು, ನಯನ ಮರ್ಯಾದೆ ಹೋಯ್ತು ಗಡಕನ. ನೀ ಬಿಳಿ ಸೀರೆಯುಟ್ಟು ಕೆಂಪು ಬೊಟ್ಟಿಟ್ಟು ಬಂದರೆ ವಾ 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 ಮುರಳಿ ಸರ್ ಬಾಬಾ. ಅವ್ರ ಅನ್ನಕೋಲ್ಲ, ನಮ್ದು ಅವ್ರಿಗೆ ಪರ್ಸ್ತಲ್ಲ ಕವನ ಹೇಳ್ದಾಗ ನಾನು ಅಂತೀನಿ. ನೀ ಬಿಳಿ ಸೀರೆಯುಟ್ಟು ಕೆಂಪು ಬೊಟ್ಟಿಟ್ಟು ಬಂದರೆ ವಾ 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 ಸೇಮ್ ಆಂಬುಲೆನ್ಸ್ ಕಾಣಿಸ್ತಾರೆ. ಇದು ಕವನ ಅಂತಾರೆ. ಇನ್ನೇನಂತಾರೆ? ಸದ್ಯ ಜನ ಜೋಡ್ ತಕ ಹೊಡೆದಿಲ್ಲ, ಬೆಡ್ ಚಪ್ಲೆಕ ಕೂತವ್ರೆ. ಇನ್ನೊಂದು ಹೇಳ್ಬಿಡ. ಹೇಳು. ಒಂದಿರು ನಾ ಬೆಟ್ಟ ಹತ್ತಿದೆ, ವಾ 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 ಒಂದಿರು ನಾ ಬೆಟ್ಟ ಹತ್ತಿದೆ, ವಾ 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 ಒಂದಿರು ನಾ ಬೆಟ್ಟ ಹತ್ತಿದೆ. ಮುಂದ್ಕೆಳ ಬೇವರ್ಸಿ. ಟೈಮ್ ಆಗಿತ್ತು, ವಾಪಸ್ ಹೇಳಿದೆ. ಇನ್ನು ಬೇಕಂತ ಇರುಳು ಅಂತ ಹೇಳಿದೆ ಅಂದ್ರೆ ಸಂಜೆ ಹೊತ್ತು ಅಂತ. ಇದನ್ ಕವನ ಅಂತಾರಲ್ಲ. ಇನ್ನೇನಂತಾರೆ? ಮರ್ತ್ಕೊಬಿಟ್ಟಿದ್ಯಾ ನೀನು ಅವೆಲ್ಲ ಟ್ಯಾಲೆಂಟು. ಯಾವ ಟ್ಯಾಲೆಂಟ್? ಏ ಅದೇ ಮುಂದ್ಲ ಬೆಂಚಲ್ಲಿ ಕೂತಿದ್ಲಲ್ಲ, ಅವ್ರದ್ದು ಅವಳ ಬಗ್ಗೆ ಹಾಡು ಹೇಳುವಲ್ಲ. ಇಲ್ಲಿ ಎಲ್ಲ ಡಿಗ್ರಿ ಮುಗಿಸ್ಕೊಂಡ್ ಬಂದಿರ್ರೆ, ಎಲ್ಲಾನು ಓದ್ಕೊಂಡ್ ಬಂದಿರ್ರೆ. ಅಯ್ಯೋ ಇವೆಲ್ಲ ಡಿಗ್ರಿ ಮುಗಿಸ್ಬಿಟ್ಟಿರಿ ಸಂಸಾರ ಮಾಡ್ತಾವ. ಹೇಳು. ಅಲ್ಲಿ ಮಾಡಿ ಡಿಗ್ರಿ ಮುಗಿಸಿರ್ರೆ ಜನ ಮುಗಿಸ್ತಲ್ಲಿ ಇಲ್ಲಿ ಬರಂಗೇ ಇಲ್ವಲ್ಲ. ಯಾರು ಕೈನೇ ಹಾಕಿಲ್ಲ, ಏನು ಹೇಳಿಲ್ಲ ಕೈತಿ. ಅಲ್ಲಿ ಅಲ್ಲಿ ಕೃಷ್ಣಪ್ಪ ಯಾರು ಡಿಗ್ರಿ SSLCಗೆ ಬಂದ್ಬಿಟ್ರೆ ನೀವು ಇಲ್ಲಿಗೆ. ಅವರೆಲ್ಲ ವ್ಯವಸಾಯ ಮಾಡೋಣ ಅವ್ರೆ. ನಾವು ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ಈ ಹೊಸದಾಗಿ ಪ್ರೆಷರ್ಸ್ ಬರ್ತಾರಲ್ಲ ಕಾಲೇಜ್ಗೆ, ಆಗ ಹೆಣ್ಮಕ್ಳು ಇಟ್ಕೊಬಿಟ್ಟು ಒಂದು ಹಾಡು ಬರ್ದ್ಬಿಟ್ಟು ಹಾಡ್ಬಿಟ್ಟಿದ್ದು. ಅವು ಏನು ಸಾನೆ ಖುಷಿಯಾಗಿ ಮುಂದಗಡೆ ಕೂತಂಗೆ ಕೇಳ್ದು. ಹೆಂಗಿತ್ತು ಗೊತ್ತಾ? ಹಾ ನೀನು ಕೋರಸ್ಬಿಡೋದು. ಕೋರಸ್ಸು ಹಾ ಕೊಡ್ತೀನಿ. ಯಾರಿವಳು ಕೆನ್ನೆ ಮೇಲೆ ಕುಳಿರಳು, ನಾಯಿ ಗೊಳ್ಳಿ ಬೇಡ, ನಿಧಾನ ಕೇಳು. ಓ ಏ ಹಿಂಗ ಅವರೇ ಹೇಳ್ತಾರ. ನೀವ್ ಹೇಳ್ತೀರಾ? ಓಕೆ. ಯಾರಿವಳು ಕೆನ್ನೆ ಮೇಲೆ ಕುಳಿರಳು, ಫಸ್ಟ್ ಇಯರ್ BA ಕ್ಲಾಸ್ ಅಲ್ಲಿ ಕೂತ್ಕೊಂಡು ಒಂದು ಬೇಚಲ್ ತೂಗುಡಿಸೋಳು. ಏನ್ ಊಟ ಮಾಡ್ಕೊಂಡ್ರು ಏನೋ. ಈ ಮಾತಾಡ್ಸಿದ್ರೆ ಮಾತೆ ಬರಲ್ಲ, ಮೂಗ್ ಬಡಿದಕ್ಕೆ ಕಿವಿನೇ ಕೇಳ್ಸಲ್ಲ. ಹತ್ರಕ್ಕೆ ಹೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ, ಮೂಗ್ ಬಡಿದಕ್ಕೆ ಕಿವಿನೇ ಕೇಳ್ಸಲ್ಲ. ಯಾರಿವಳು ಕೆನ್ನೆ ಮೇಲೆ ಕುಳಿರಳು, ಹುಳ್ಳಿ ಸರ್ಪಿಯೇ. ಹುಡುಗಿ ನೋಡ ಚೆನ್ನಾಗ ಅವಳೆ, ತೊಟ್ಟೆಯು ಮಾತ್ರ ಹುಡುಗ ತೊಟ್ಟಿ. ಹುಡುಕ್ತುಟಿ ಅದಕ್ಕೆ ಲಿಫ್ಟಿಗೆ ಮೇಕಪ್ ಮಾಡ್ಕತಾಳೆ ಕೆಂಪು ತುಟಿ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ಬಾಯಿ ತುಂಬ ಹಲ್ಲವೆ, ಅವುಗಳೆಲ್ಲ ಹೊಳ್ತವೆ, ನಾವು ಮಾತ್ರ ಚೆನ್ನಾಗವೆ, ಹಾಗೂ ತುಟಿ ಹೊರಗವೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ಈ ಫಿಗರ್ ಬಗ್ಗೆ ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಚೆನ್ನಾಗಿದೆ ಸೂಪರ್. ಓ ಹೆಣ್ಣಿನ ತುಟಿಯು ನೋಡೋಕೆ ತುಂಟೆ ಹಣ್ಣೆ, ಮುತ್ತಿಡೋಕೆ ಹತ್ರ ಬಂದ್ರೆ ಮೊಗ ಸುರಿತದೆ ಕೊಣ್ಣೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ನಡೆಯಲೆರಡು ಕಾಲಿದೆ, ಅದರಲ್ಲೊಂದು ಎಳಿತದೆ, ನೋಡಲೆರಡು ಕಣ್ಣಿದೆ, ಅದರಲ್ಲೊಂದು ಕುರುಡಿದೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ನನ್ ಬಗ್ಗೆ ಮಾತಾಡ್ತಿದ್ದಿಲ್ಲ. ಇಲ್ಲ ಕಣೆ, ವೆಲ್ಕಮ್ ಪಾರ್ಟಿಲಿ ಆಡಿದೆ ಫಸ್ಟ್ನೇ ಡೇಸ್ಕಲ್ಲಿ ಕುತ್ಕೊಳ್ಳೋದೇ ಬಿಟ್ಬಿಟ್ರು ಒಂದು ವಾರ ಹೆಣ್ಮಕ್ಳು. ಎಂತ ಮಾರ್ಕೆಟ್ ನನ್ನ ಮಗ ನಿನ್ನ ಹೆಣ್ಮಕ್ಳನ್ನ ಚೆನ್ನಾಗಿ ಹೋಗ್ಲಿ ಹಾಡು ಹೇಳ್ಬೇಕು.
ಚೆನ್ನಾಗಿರೋ ಹಾಡುಗಳು ಅವೇ ಆದ್ರೆ ಇವಾಗ ಹೇಳಕ್ಕಾಗಲ್ಲ ಬಿಡು. ಯಾಕೆ ಮುಗಿಸ್ಬಿಡೋಣ ಸಾಕು. ಹೌದಾ ಇನ್ನೂ ನರ್ಸಲ್ ಬೇಜಾರೇ ಐತೆ ಅವ್ರನ್ನ. ಅಯ್ಯೋ ಏನೋ ಮಾಡಪ್ಪ ಸಾಕು. ಕನ್ನಡದಲ್ಲಿ ಹೇಳ್ತಾರಲ್ಲ ಇಷ್ಟೊತ್ತು ಹಳಗನ್ನಡದಲ್ಲಿ ಮುಗಿಸ್ಬಿಡೋಣ. ಹಳಗನ್ನಡ ಹಾ ಹೇಳು. ರೆಡಿನ ಕೇಳಿಕೆ? ಸೂಪರ್. ಊಟ ಮಾಡ್ಕೊಂಡ್ ಬಂದಿರೋದು ಇವಾಗ ಜೋಶ್ ಬರ್ತವ್ರು. ಏನು ಜೋಶ್ ಬಂದಿಲ್ಲ ಅವ್ರು, ನಮ್ಮಂಗ್ ಊಟ ಮಾಡೋದಿಲ್ಲ ಅವರು. ಈ ಡೈಲಾಗ್ ಕೇಳಿದ್ರೆ ಜೋಶ್ ಬಂದೇ ಬರ್ತದೆ. ರೆಡಿನಾ? ನಂಜಿನ ಕುಂದದಂತೆ ಕುಳಿಕನ ಕುಲದಂತೆ ಜವಳ ಜಂಗುಳಿಯಂತೆ ಬೈದುಕೊಳ್ಳುವ ಬಕನ ಬಳಗದಂತೆ ನಿಂದ ಬಿಲ್ಲ ಬೆಳ್ಳಡಿಯ ಹಿಂಗಟ್ಟಿನೋಳು ಮುಂಕಣಿಸಿನ ಕಪ್ಪಿದ ಸಭಂಬಳಗಳ ಮನೆಯ ಮೊತ್ತ ಮನೆ ಕಿಲಂಗಳನ್ನು ಒತ್ತರಿಸಿ ಬಿಸುಕುವ ತಪನನ ಬಿಸಿಯ ಬಿಂಬದೊಳು ಮಾರ್ಕೊಳೆದು ತಳತಳಿಸಿ ಸಿಡಿಲ ಬಳಗಂ ತಳಿರ್ತಂತೆ ಗಗನ ತಳದೊಳು ತುರುಗಿ ನೆರೆಮರೆಯ ನಭಕ್ಕೆ ಚಿಮ್ಮಿ ಕುರುಳ್ಚಿಕೆ ಮಾಡುವ ಕೊಂತಕಾರರ ತಿಂತಿನ ನಡುವೆ ಬಿಡಿದ ವಜ್ರಮುಷ್ಟಿಯ ಮಸಜಿಟ್ಟಿಯ ಸೆವ ಗಂಡುಗತ್ತಿಯ ಕೂರಲಗಿನ ಭಾರೀ ಸಂಕಲೆಯ ಪಟ್ಟಯದ ಪರಶುವಿನ ಚಕ್ರದ ಕಕ್ಕಡೆಯ ಕರವಾಳ ಕಠಾರಿಯ ಗತ್ತಿಯ ಕರಗಸದ ಗಂಡಗತ್ತರಿಯ ಶೂಲದ ಕಾಲತೊಡರ ರಕ್ಕಸರ ಆಹೆಯ ತಡೆಯದ ಲೌಡಿಯ ಚಾವುಡಿಯ ಬಾವುಳಿಯ ಬಲ್ಲಾಂಗಳ ಮುಂದೆತ್ತಿದ ಪರಿಪರಿಯ ಪತಾಕಾವಳಿಯ ಸುಳರುದು ಮಸಗಿದು ವಾಡಿಸುವ ಗೋವಳಗಟ್ಟಿಗೆಯ ಗೊಂದಣಗೂಡಿ ಗಗನಂ ಕವಿದಂತೆ ದೆಸೆಗಳು ಉಳಿದಂತೆ ಭೂಮಿ ಬೆಸರಾದಂತೆ ಭೂಚಕ್ರವಂ ತಕ್ಕನೆ ತೀವಿದ ಪದಾತಿ ಬಲದೊಳವು. ನೀನ್ ಇಷ್ಟೊಂದು ಗಂಟೆ ಏನ್ ಮಾಡ್ದೆ? ಅದ್ಯಾವುದೋ ಲೆಕ್ಕಕ್ಕೆ ಬರ್ಲಿಲ್ಲ. ಈಗ ಏನ್ ಮಾಡ್ದೆ? ಎಲ್ಲ ಮೂರು ನೆನಪಾಗೋಯ್ತು. ಎಲ್ಲಾನು ಮುರ್ಕೊಬಿಟ್ಟು ಇದಕ್ಕೆ ಮಾತ್ರ ಪೇಮೆಂಟ್ ಕೊಟ್ಟರು. ತಡಿಲ ಹೋಯ್ತೀರಿ ನೀವು ಎಮ್ಮೆ ಕರ್ಕ. ಅಲ್ಲ ಕಡ್ಲ ಎಲ್ಲರಿಗೂ ಆಡಾಕ್ತೀರಿ, ಎಮ್ಮೆಗೊಂದು ಆಡಾಕೋದಿಲ್ವೇ? ಆಗ್ತಾರೆ ತಳಿಗ. ಅಣ್ಣ ನಾನೇ ಬಂದ್ಬೇಕು ಕೊಡ್ಲ ಆಡ ನಡಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಧಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಜಗತ್ತಿನ ಯಾವುದೇ ಪಿಕ್ಚರ್ಲಾಗಲಿ ಯಾವುದೇ ಸೀಸನಲ್ಲಾಗಲಿ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸೋ ವಿರಾಟ್ ಕೊಹ್ಲಿ ಥರ ಸೆಂಚುರಿ ಬಾರಿಸಿದ್ರು ನಮ್ಮ ಶಿವರಾಜ್ ಕೇಳ್ಪೇಟೆ ಅಂಡ್ ನಯನ. ಬರಲಿ ಅವ್ರಿಗೊಂದು ಜೋರ ಚಪ್ಪಾಳೆ. ಯಾವುದೇ ಸಮಾರಂಭವಾಗಿರಲಿ ಅಥವಾ ಯಾವುದೇ ವೇದಿಕೆ ಆಗಿರಲಿ, ನಮ್ಮೆಲ್ಲರನ್ನು ನಗೆ ಕಡಲಲ್ಲಿ ತೇಲಿಸಿರೋ ಶಿವರಾಜ್ KR ಪೇಟೆ ಹಾಗೂ ನಯನಾರವರಿಗೆ ತುಂಬು ಹೃದಯದ ಧನ್ಯವಾದಗಳು.